ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರೆ. ಏನು ಗುರು ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ವಿಡಿಯೋ ಇಲ್ಲ, ಒಂದು ರೀಲ್ಸ್ ಇಲ್ಲ, ಒಂದು ಪೋಸ್ಟು ಹಾಕಿಲ್ಲ, ಏನೂ ಇಲ್ಲ. ಹೆಂಗೆ ಕತೆ ನಿಂದು ಅಂತ ಕೇಳ್ಬೋದು ನೀವು. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಗೆಳೆಯರೆ, ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ಹಾಕೋದಕ್ಕೆ ಆಗಿರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತೀನಿ. ಮಿಸ್ ಮಾಡಿದ ಪ್ರತಿ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇವತ್ತು ಬನ್ನಾರಿ ಅಮ್ಮನ ಎಕ್ಸ್ಪ್ರೆಸ್ ಲಿವರಿನ ತಂದಿದ್ದೀನಿ. ಈ ಒಂದು ಲಿವರಿ ಯಾವ ರೀತಿಯಾಗಿದೆ ಅಂತ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಫ್ರಂಟ್ ಲುಕ್ಕಲ್ಲಿ ನೀವು ನೋಡಿದ್ರೆ ನಿಮಗೆ ಈ ರೀತಿ ಕಾಣುವಂಥದ್ದು ಗೆಳೆಯರೆ. ಕಾರರಸಾನಿ ಅಂತ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಕೆಳಗಡೆ ಎಲ್ಲ ರೆಡ್ ಕಲರ್ದು ಲೈನ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಂಟರ್ ಸ್ಟೇಟ್ ಅಂತ ಹಾಕಿ, ಅಂತಾರಾಜ್ಯ ವಾಹನ ಅಂತಲೂ ಹಾಕಿ, ST ಪಾಸ್ ನಾಟ್ ಅಲೌಡ್ ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಶ್ರೀ ಬನ್ನಾರಿ ಅಮ್ಮನ ಎಕ್ಸ್ಪ್ರೆಸ್ ಅಂತ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡೂ ಲ್ಯಾಂಗ್ವೇಜ್ನಲ್ಲಿ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ರೂಟ್ ಬೋರ್ಡ್ನ ನೀವು ನೋಡಿದ್ರೆ ಹುಣಸೂರು ಮೈಸೂರು ಈ ರೋಡ್ ಅಂತಲೂ ಹಾಕಿ, ಇಂಗ್ಲೀಷಲ್ಲಿ ಮತ್ತು ತಮಿಳಿನಲ್ಲೂ ಕೂಡ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ಜನಪ್ರಿಯ ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ಸಾರಿಗೆ ಇಂಜಿನ್ ಬೋನೆಟ್ ಮೇಲೆ ಒಂದೆರಡು ಆನೆಗಳು, ಆಮೇಲೆ ವೈಟು ಮತ್ತು ಹಸಿರು ಬಣ್ಣದ್ದು ರೇಡಿಯಮ್ಮು ಆ್ಯಡ್ ಮಾಡಿದ್ದಾರೆ. ಆಮೇಲೆ ಹೆಡ್ಲೈಟ್ ಹತ್ರ ನೀವು ನೋಡ್ತಿರ್ಬೋದು, ಹೆಡ್ಲೈಟ್ ಮೇಲ್ಗಡೆ ಎಲ್ಲ ಕಣ್ಣಿನ ಚಿತ್ರ, ಆಮೇಲೆ ಪ್ಲೇಟ್ ನಂಬರು K09F5556 ಅಂತಲೂ ಹಾಕಿದ್ದಾರೆ, 5466 ಸಾರಿ. ಆಮೇಲೆ ಡಿಪೋ ಬ್ಯಾಡ್ಜು, ಆಮೇಲೆ ಇಲ್ಲಿ ಎರಡು ಕಣ್ಣು, ಹೆಡ್ಲೈಟ್ ಸುತ್ತಲೂ ರೇಡಿಯಮ್ಸ್ ವರ್ಕು ಆ್ಯಡ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ವಿಂಡೋಸ್ದು ಚಿತ್ರ ಮತ್ತು ಸ್ಟಾರ್ಗಳೆಲ್ಲನೂ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಪ್ಲೇಟ್ ನಂಬರು K09F5466 ಅಂತ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡೂ ಲ್ಯಾಂಗ್ವೇಜಲ್ಲಿ ಆ್ಯಡ್ ಮಾಡಿರುವಂಥದ್ದು ಈ ರೀತಿ ಫ್ರಂಟ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡಿದ್ರೆ, ಸೈಡ್ ಲುಕ್ಕುಗಳೆಲ್ಲ ಸಿಂಪಲ್ ಆಗೈತೆ, ಜಾಸ್ತಿ ಏನು ಮಾಡಿಫಿಕೇಷನ್ ಇಲ್ಲ, ಸಿಂಪಲ್ ಲಿವರಿ ಅಂತಲೇ ಹೇಳ್ಬೋದು. ಈ ಒಂದು ಲಿವರಿನ ನೀವು ನೋಡ್ತಿರ್ಬೋದು, ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಾರರಸಾನಿ, KSRTC ಸಿಂಬಲ್ಲು KSRTC. ಆಮೇಲೆ ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರು, ಬ್ಯಾಕ್ ವೀಲ್ ಕ್ಯಾಪನ್ನು ಹಳದಿ ಕಲರಲ್ಲಿ ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ರೇಡಿಯಮ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಸೈಡಲ್ಲಿ. ಇನ್ನು ನೀವು ಬ್ಯಾಕ್ ಸೈಡ್ ನೋಡಿದ್ರೆ, ಬ್ಯಾಕ್ ಸೈಡ್ ಅಂತೂ ಚಿಂದಿಯಾಗೈತೆ ಅಂತಲೇ ಹೇಳ್ಬೋದು, ರಿಯಲಿಸ್ಟಿಕ್ ಆಗಿ ಇದೆ. ಆಮೇಲೆ KSRTC ಇಂಟರ್ ಸ್ಟೇಟ್ ಅಂತ ಆ್ಯಡ್ ಮಾಡಿ, ತೇಗದ ನಾಡಿನಿಂದ ತಮಿಳುನಾಡಿಗೆ ಅಂತಲೂ ಹಾಕಿ PP ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ರೂಟ್ ಬೋರ್ಡು ಹುಣಸೂರು ಮೈಸೂರು ಈ ರೋಡ್ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ತಮಿಳಿನಲ್ಲಿ ಹಾಕಿ, ಮೈಸೂರು ಗ್ರಾಮೀಣ ವಿಭಾಗ ಹುಣಸೂರು ಘಟಕ ಅಂತಲೂ ಹಾಕಿ, ಒಂಟಿ ಸಲಗದ್ದು ಒಂದು ಚಿತ್ರ ಹಾಕಿ, ಒಂಟಿ ಸಲಗ ಅಂತ ರೆಡ್ ಕಲರಲ್ಲಿ ಬರೆದಿದ್ದಾರೆ. ಆಮೇಲೆ KSRTC, ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೂ ಇಲ್ಲಿ ಆ್ಯಡ್ ಮಾಡಿ, ಪ್ಲೇಟ್ ನಂಬರ್ನು K09F5499 ಅಂತಲೂ ಹಾಕಿ, ಇಲ್ಲಿ ನೀವು ನೋಡ್ತಿರ್ಬೋದು ರೇಡಿಯಮ್ಸ್ ಎಲ್ಲನೂ ಯಾವ ರೀತಿ ಆ್ಯಡ್ ಮಾಡಿದ್ದಾರೆ. ವೈಟ್ ಕಲರ್ ಮತ್ತು ಹಸಿರು ಬಣ್ಣದ್ದು ರೇಡಿಯಮ್ಸ್ನ ಆ್ಯಡ್ ಮಾಡಿದ್ದಾರೆ ಈ ರೀತಿ. ಇನ್ನು ನೀವು ಬ್ಯಾಕ್ ಸೈಡ್ ಲುಕ್ನ ನೋಡಿದ್ರಲ್ಲ, ಇನ್ನು ಸೈಡ್ ಲುಕ್ಕಲ್ಲಿ ನೀವು ನೋಡಿದ್ರೆ, ಸೈಡ್ ಲುಕ್ಕು ಅಷ್ಟೇ ಗೆಳೆಯರೆ, ಚಿಂದಿಯಾಗೈತೆ ಸೈಡ್ ಲುಕ್ಕು, ಅಂದರೆ ಸಿಂಪಲ್ ಆಗೈತೆ. ನೋಡ್ತಿರ್ಬೋದು, ಇಲ್ಲಿ ಕಾರರಸಾನಿ KSRTC ಸಿಂಬಲ್ಲು KSRTC, ಆಮೇಲೆ ರೇಡಿಯಮ್ಸ್ ನೋಡ್ತಿರ್ಬೋದು ಮೇಲ್ಗಡೆ ರೇಡಿಯಮ್ಸು ಮತ್ತು ಚಿಂದಿಯಾಗೈತೆ ಅಂತಲೇ ಹೇಳ್ಬೋದು. ಆಮೇಲೆ ವೀಲ್ ಕ್ಯಾಪ್ಸ್ ಎಲ್ಲನೂ ಮಸ್ತಾಗೈತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಫ್ರಂಟು ಬ್ಯಾಕು ಸೈಡ್ ಲುಕ್ ನೋಡಿದ್ರಲ್ಲ, ಇನ್ನು ನೀವು ಕ್ಯಾಬಿನ್ ನೋಡಿದ್ರೆ, ಕ್ಯಾಬಿನ್ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ನೋಡ್ತಿದ್ದೀರಲ್ಲ, ಕ್ಯಾಬಿನ್ನು ನಿಮಗೆ ಮಸ್ತ್ ಫೀಲ್ ಕೊಡುತ್ತೆ. ಅಂದರೆ ನೀವು ಸ್ವಲ್ಪ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಅಷ್ಟೊಂದು ದೂರ ಇರೋದೇನು ಕಾಣಿಸೋದಿಲ್ಲ. ಇನ್ನು ನೀವು ನೋಡಿದ್ರಲ್ಲ, ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ, ಫ್ರಂಟು ಬ್ಯಾಕು ಸೈಡ್ ಲುಕ್ ಎಲ್ಲನೂ ನೋಡಿದ್ದೀರ. ಇನ್ನು ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಪ್ಪ ಅಂದರೆ ಗೆಳೆಯರೆ, ತಿಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಇದಕ್ಕಿಂತ ಮೊದಲು ಲಿವರಿ ಅಂದರೆ ಒಂದು ಬಸ್ನ ಪೇಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಬಸ್ ಇದೆಯಲ್ಲ, ಬಸ್ ಮೋಡ್ KSRTC BS4 HRWS ಬಸ್ ಮೋಡ್ ಇದೆಯಲ್ಲ, ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ನನ್ನ ಚಾನಲಲ್ಲಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಮೊನ್ನೆ ಒಂದು ಸುಮಾರು ದಿನದ ಹಿಂದ್ಗಡೆ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.
ಆ ವಿಡಿಯೋನ ನೋಡಿಬಿಟ್ಟು ನೀವು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಟ್ರೆ ವಿಡಿಯೋ ತುಂಬ ಲೆಂತಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಈಗ ನೀವೇ ನನ್ನ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬನ್ನಾರಿ ಅಮ್ಮನ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಿಬಿಟ್ಟು ಪಾಸ್ವರ್ಡ್ ಕಂಡುಹಿಡ್ಕೊಳ್ಳಿ. ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ, ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಪಾಸ್ವರ್ಡ್ ಕಂಡುಹಿಡ್ಕೊಳ್ಳಿ. ಹಂಗೆ ಪಾಸ್ವರ್ಡ್ ಬಂದಮೇಲೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಮುಂದೆ ನಾನು ಹೇಳ್ತೀನಿ ಎಲ್ಲಿ ಆಗಬೇಕು ಅಂತ. ಈಗ ಇವರ ಒಂದು ಚಾನಲ್ನ ಹೆಸರಿನ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಹೈಡ್ರಾಲಿಕ್ ಡೋರ್, ನಾರ್ಮಲ್ ಡೋರ್ ಅಂತ ಐತಲ್ಲ ಅದರಲ್ಲಿ ನೀವು ನಾರ್ಮಲ್ ಡೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಿದ್ದೀರಲ್ಲ ನಿಮಗೆ ನಾರ್ಮಲ್ ಡೋರ್, ಹೈಡ್ರಾಲಿಕ್ ಡೋರ್ ಅಂತ ಇದೆಯಲ್ಲ ಅದರಲ್ಲಿ ನಾರ್ಮಲ್ ಡೋರ್ ಅಂತ ಐತಲ್ಲ ಅದರ ಮುಂದ್ಗಡೆ ಇರೋ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲಿವರಿ ಲಿಂಕು ಓಪನ್ ಆಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಗೆಳೆಯರೆ. ವೆಯ್ಟ್ ಮಾಡಿದ ನಂತರ ಈ ರೀತಿ ನಮ್ಮ ಒಂದು ಲಿವರಿ ಲಿಂಕು ಓಪನ್ ಆಗುವಂಥದ್ದು. ಇಲ್ಲಿ ನಮಗೆ ಸಿಂಪಲ್ಲಾಗಿ ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಆಗೋ ಥರ ಹೇಳ್ಕೊಡ್ತೀನಿ. ನಿಮಗೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇನ್ನೊಂದು ಪೇಜ್ ಲೋಡ್ ಆಗುತ್ತೆ. ಈ ರೀತಿ ಲೋಡ್ ಆಗಿ ನಿಮಗೆ ಈ ರೀತಿ ಬರುತ್ತೆ. ಸ್ವಲ್ಪ ನೀವು ಝೂಮ್ ಮಾಡಬೇಕಾಗುತ್ತೆ ಗೆಳೆಯರಲ್ಲಿ. ಝೂಮ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಎನಿವೇ ಅಂತ ಇದೆ ನೋಡ್ತಿರ್ಬೋದು. ಡೌನ್ಲೋಡ್ ಎನಿವೇ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ ಗೆಳೆಯರೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಗೆಳೆಯರೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಈ ಒಂದು ಗೇಮು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿ. ಅದರ ಜೊತೆಗೆ ZHUR ಅನ್ನೋ ಒಂದು ಆ್ಯಪ್ ಬೇಕು, ಅದನ್ನು ಅಷ್ಟೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಐತಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಆಮೇಲೆ ಸ್ವಲ್ಪ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಮ್ಮ ಒಂದು ಲಿವರಿಯ ಜಿಪ್ ಫೈಲ್ ಇಲ್ಲಿರುತ್ತೆ ನೋಡ್ತಿರ್ಬೋದು. ಲಿವರಿ ಪ್ಯಾಕ್ ನಾರ್ಮಲ್ ಡೋರ್ .zip ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಪಾಸ್ವರ್ಡ್ ಇಲ್ಲಿ ಹಾಕ್ಬಿಟ್ಟು ಓಕೆ ಕೊಟ್ಟರೆ ನಮ್ಮ ಒಂದು ಲಿವರೀಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಲಿವರೀಸ್ನ, ಯಾವುದಾದ್ರು ಒಂದೆರಡು ಲಿವರೀಸ್ ತೋರಿಸ್ತೀನಿ. ನೋಡ್ತಿರ್ಬೋದು ಈ ರೀತಿ ಬಂದಿರುತ್ತೆ ಲಿವರಿಗಳಾರೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವ ರೀತಿ ಮಾಡಿದೆ ಅದೇ ಥರನೇ. ಇನ್ನು ನಮ್ಮ ಒಂದು ಗೇಮ್ ಬಸ್ ಸಿಮ್ಯುಲೇಟರ್ ಇಂಡಿಯಾ, ಈ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡಿರೋರೆ ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಬೇಕಿದ್ರೆ ಡೌನ್ಲೋಡ್ ಮಾಡಿಕೊಂಡು ಓಪನ್ನ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿ ನಮ್ಮ ಒಂದು ಗೇಮು ವೈಟ್ ಸ್ಕ್ರೀನ್ ಬರುವಂಥದ್ದು. ಮಾಮೂಲಿ ಬಸ್ ಸಿಮ್ಯುಲೇಟರ್ ಇಂಡಿಯಾ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಎರಡರಲ್ಲೂ ಒಂದೇ ಥರನೇ ಸೇಮ್. ಯಾವ ರೀತಿ ಈ ಒಂದು ಗೇಮಲ್ಲಿ ಯಾವ ರೀತಿ ಹಾಕೊತೀವಿ ಬಸ್ ಸಿಮ್ಯುಲೇಟರ್ ಇಂಡಿಯಾದಲ್ಲಿ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲೂ ಅದೇ ರೀತಿಯೇ ಹಾಕೊಬೋದು. ಏನು ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಬಸ್ಸಿನೋದನ್ನ ತಿಳ್ಕೊಂಬಿಟ್ರೆ ಸಾಕು, ಆರಾಮಾಗಿ ನೀವು ಹಾಕೊಬೋದು. ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ನ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ರೀತಿ ಮಾಡಿಫಿಕೇಷನ್ ಪೇಜ್ ಬಂದಿದೆ ಸ್ಟಾರ್ಟಿಂಗು ನೋಡ್ತಿರ್ಬೋದು. ಇಲ್ಲಾಂದರೆ ಡಿಫಾಲ್ಟಾಗಿ ಬಂದಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೆಳೆಯರೆ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಗೇಮು ಲೋಡಾಗಿ ಓಪನ್ ಆಗೈತೆ. ಈ ರೀತಿ ನಾನು ಹೇಳಿದ್ದು ವಿಡಿಯೋ ನೋಡಿದರೆ ಈ ಒಂದು ಬಸ್ ಮೋಡ್ ಈ ರೀತಿ ಬಂದಿರುತ್ತೆ. ಈ ಒಂದು ಕೊಡಗಿನ ಕಾವೇರಿ ಎಕ್ಸ್ಪ್ರೆಸ್ ಲಿವರಿ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ, ಆ ಒಂದು ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ರಿಲೀಸ್ ಮಾಡಿದ್ದೀನಿ, ಲಿವರಿ ಮಾತ್ರ ಮಸ್ತಾಗೈತೆ ಅಂತಲೇ ಹೇಳ್ಬೋದು. ನೀವು ನಾನು ಆಗಲೇ ಹೇಳ್ದಂಗೆ ಆ ಒಂದು ಬಸ್ ಮೋಡ್ ವೀಡಿಯೋನ ನೋಡಿದರೆ ಒಂದು ಬಸ್ ಮೋಡು ಈ ರೀತಿ ಬಂದಿರುತ್ತೆ. ಇದಕ್ಕೆ ಸಪ್ರೇಟ್ ಲಿವರಿ ಹೆಂಗೆ ಹಾಕೊಳ್ಳೋದು ಅಂದರೆ ಇಲ್ಲಿ ಗ್ಯಾರೇಜ್ ಅಂತ ಐತಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿ, ಅದಾದ ನಂತರ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ ಆ ಪೇಂಟ್ನ ಸಿಂಬಲ್ನ ಮೇಲೆ ಕ್ಲಿಕ್ ಮಾಡಿ ಒಂದು ಸಾರಿ, ಆಮೇಲೆ ಬ್ರೌಸ್ ಲಿವರಿ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ, ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ, ಅದಾದ ನಂತರ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಐತಲ್ಲ ಅದ್ರಲ್ಲಿ ಫಸ್ಟಿಗೆ ಬಂದಿರುತ್ತೆ ನಮ್ಮ ಒಂದು ಲಿವರಿ. ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿಯಿತು, ನಮ್ಮ ಒಂದು ಲಿವರಿ ಬಂದು ಈ ಒಂದು ಬಸ್ ಮೋಡ್ಗೆ ಅಪ್ಲೈ ಆಗುತ್ತೆ ಗೆಳೆಯರೆ. ಇಲ್ಲಿ ನಿಮಗೆ ಅಪ್ಲೈ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮಾಡಿ. ನಾವು ಫ್ರೀನೋ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಮುಗಿಯಿತು. ಈ ನಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ನಮ್ಮೊಂದು ಶ್ರೀ ಬನ್ನಾರಿ ಅಮ್ಮನ ಎಕ್ಸ್ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ. ಇದು ಇಷ್ಟವಾಗಿತ್ತು ಗೆಳೆಯರೆ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ.